ಕಾಲ ಬದಲಾಗಿಲ್ಲ, ಕಾಲದಲ್ಲಿ ನಡೆಯುತ್ತವ್ರು ನಾವು ಬದಲಾಕತ್ತೀವ್ರಿ. ಇವತ್ತಿನ ದಿವಸ ಅದ ಕಾಲನ ಐತಿ, ಚಳಿಗಾಲ ಐತಿ, ಮಳೆಗಾಲ ಐತಿ, ಬೇಸಿಗೆಗಾಲ ಐತಿ, ಸೂರ್ಯ ಚಂದ್ರ ಭೂಮಿ ಆಕಾಶ ಎಲ್ಲ ಇರುವಂಗ ಐತಿ. ಆದ್ರ ಕಾಲದಲ್ಲಿ ನಡೆಯುವಂತವ್ರು ನಾವ್ ಹೆಂಗ ಬದಲಾಕತ್ತೀವಿ ಅನ್ನೋದನ್ನ ಹಾಡಿನೊಳಗ ಕೇಳೋಣ. ಹೌದು, ಬದಲಾಕತ್ತೀವಿ. ಯವ ಇವತ್ತು ಮಿಕ್ಸರ್ ಗ್ರೈಂಡರ್ ಬಂದು ಕುಟ್ಟು ಪದ, ಬಿಸುಕಲ್ ಪದ, ಸೋಬಾನೆ ಪದ ಮಾಯಾಗ್ಯವ. ಯಾಕೆ ಮಾಯಾಗ್ಯವ ಹೇಳ್ರಿ? ಮನ್ಯಾಗ ಯಾರ್ಯಾರ ಮನೆ ಬಿಸುಕಲ್ಲದ ಕೈ ಎತ್ತಿ ನೋಡೋಣ್ರಿ. ಇಲ್ಲ, ಎಲ್ಲಾರ ಮನ್ಯಾಗ ಅದಾವು. ಆದ್ರ ಅವನ ಪೂಜಾಕ, ಮನ್ಯಾಗ ಶುಭ ಸಮಾರಂಭಕ್ಕ, ಲಗ್ನಕ್ಕ, ಮುಹೂರ್ತಕ್ಕ ಅಷ್ಟ ಇಟ್ಟಿವಿ ಅವನು. ಯಾಕೆ ಹೇಳ್ರಿ? ಮಿಕ್ಸರ್ ಗ್ರೈಂಡರ್ ಇದ ಮೇಲೆ ಅದಕ್ಕೆ ಕಷ್ಟ ಬಿಡೋ ನಾವು. ಹೌದು, ಹಿಂಗ ಪರಿಸ್ಥಿತಿ ಐತಿ. ಅವಾಗ ನಮ್ಮಮ್ಮ ಬಂಕದ ಹಾಕೊಂಡಿದ್ದ ಜೋಳ ಬೀಸಾಕತ್ತಿದ್ರ ಅಲ್ಲಿ ತಲೆ ಮೇಲೆ ಸೆರೆ ಕುಂತಂತ ಅಮ್ಮಾರ ಬೀಸ್ಯಾರ ಅವ್ರಲ್ಲ. ಬೀಸಾಕತ್ತಿದ್ರ ಬೆಳೆ ಬೆಳ್ತಾನ ಬೀಸ್ತಿದ್ರು, ಹಾಡ್ತಿದ್ರು. ಹೆಂಗ ಹಾಡ್ತಿದ್ರು? ಹಾಡ್ಕೊಂತ ಬೀಸ್ತಿದ್ರ. ಯಾಕ್ರಿ ಅಮ್ಮಾರ? ಬಿಸುಕಲ್ಪದ ಹೆಂಗ ಹಾಡ್ತಿದ್ರಿ? ಹೆಂಗ ಹಾಡ್ತಿದ್ರಲ್ಲ, ಬಂಕಕ್ಕ ಹಾಕಿನೆ ವಂಗಿ ಮಠದ ಕಲ್ಲ, ಬೀಸಾಕ ಕುಂತಿನಿ ಬಿಡಿ ಜೋಳ, ಯವ ಭಿಕ್ಷಾ ಬೇಡಾಕ ಶಿವ ಬಂದ, ಯಾವೂರ ಗೊತ್ತಗಾರ ಮುಂದಿನಲ್ಲಿ ಮಾಸ್ತಾರ, ನಡತಮ್ಮ ಯುವ ಸುಬೇದಾರ, ಯುವ ಯಾವೂರ ಮುತುಗಾರ, ದಟ್ಟಿಯ ಗಡಿಸನ ದೀಪದ ಕುಡಿಸನ, ನಟ್ಟ ಕಡಿಯೋಣ ನಡಸನ್ನ, ಯವ ಯಾವೂರ ಮುತುಗಾರ, ನಟ್ಟ ಕಡಿಯೋಣ ನಡಸನ್ನ, ಯವ ಯಾವೂರ ಮುತುಗಾರ. ಎಲ್ಲೈತ್ರಿ? ಎಷ್ಟು ಪ್ರಾಸಬದ್ಧವಾಗಿರ್ತಕ್ಕಂಥ ಹಾಡು ಇವೆಲ್ಲ. ಯಾವ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಹೆಣ್ಮಗಳು ಹೇಳಿದ್ದಲ್ಲ ಈ ಹಾಡನ್ನ. ಹೆಬ್ಬಟ್ಟಿನ ಹೆಣ್ಮಗಳು, ಓದಾಕ ಬರಿಯಾಕ ಬರೆದಿರ್ತಕ್ಕಂಥ ಅನಕ್ಷರಿತ ಹೆಣ್ಮಗಳು ಎಷ್ಟು ಪ್ರಾಸಬದ್ಧವಾಗಿರ್ತ ಜನಪದ ಹಾಡನ್ನು ಕಟ್ಟಿದ್ರು. ಜನರ ಬಾಯಿಂದ ಬಾಯಿಗೆ ಬಂದಂತ ಪದಗಳೇ ಜನಪದಗಳಾಗಿ ಹೊರಹೊಮ್ಮಿದವು. ಅಷ್ಟಲ್ರಿ, ಕುಟ್ಟು ಪದ ಹಾಡ್ತಿದ್ರು. ನಮ್ಮಮ್ಮ ದನಿವನ್ನ ಆರಿಸ್ಕೊಳಕ ಒಣಕಿ ಕುಟ್ಟುವಾಗ ಕುಟ್ಟು ಪದ ಹಾಡ್ತಿದ್ಲೆ. ಹೌದು, ಸಮಯವನ್ನ ಕಳಿಯಾಕ ಈ ರೀತಿ ಹಾಡಗಳನ್ನ ಕಟ್ಟಿ ಕೆಲಸ ಮಾಡ್ತಿದ್ರು. ನೆವನಿಯ ಕುಟ್ಟಿ ಕುಟ್ಟಿ ನೊಯುತ್ತಾವ ಎರಡು ರಟ್ಟಿ, ನೆವನಿಯ ಕುಟ್ಟಿ ಕುಟ್ಟಿ ನೊಯುತ್ತಾವ ಎರಡು ರಟ್ಟಿ, ಬೆಳವಲ ನಾಡಿಗೆ ಕೊಟ್ಟಾರು ನಾವಲು ಗಟ್ಟಿ, ಬೆಳವಲ ನಾಡಿಗೆ ಕೊಟ್ಟಾರು ನಾವಲು ಗಟ್ಟಿ, ನೆವನಿಯ ಕುಟ್ಟಿ ಕುಟ್ಟಿ ನೊಯುತ್ತವ ಎರಡು ರಟ್ಟಿ, ನೆವನಿಯ ಕುಟ್ಟಿ ಕುಟ್ಟಿ ನೊಯುತ್ತವ ಎರಡು ರಟ್ಟಿ. ಎಲ್ಲಿ ಹೋದವ್ರಿ ಅಮ್ಮರ ಇವೆಲ್ಲ ಪದಗಳು? ಎಲ್ಲಿ ಮಾಯ ಆದ್ವಾಗರ? ಅಲ್ರಿ, ಬೀಸುಕಲ್ಲ ಒಳಕಲ್ಲ ಇಲ್ಲ ಅಂದ್ಮೇಲೆ ಹಾಡ್ ತಗೊಂಡು ಏನ್ ಮಾಡ್ಬೇಕ ಅವ್ರು? ಏ ತಮ್ಮ, ಏ ಹುಡ್ರ, ನಿಮ್ಮವ್ರ ಚಟ್ನಿ ಮಾಡ್ಬೇಕಾದ್ರೆ ಎದಕ್ ಹಾಕ್ತಾರಪ್ಪ? ಮಿಕ್ಸರ್ಗೆ ಹಾಕ್ತಾರೆ. ಎದಕ್ ಹಾಕ್ತಾರಮ್ಮ? ಮಿಕ್ಸಿ ಸೌಂಡ್ ಹೆಂಗಿರುತ್ತ? ಮೊದಲತ್ತನ ಅದ ಹೆಂಗಂತಿರುತ್ತ? ಡ್ರ ಅನ್ನತನ, ಪುರ್ರ ಅಂತಿರುತ್ತ. ಹಿಂಗ ನೋಡ್ರಿ, ಬನ್ನಿ ಚಟ್ನಿ ಮಾಡ್ಬೇಕಾದ್ರೆ ಜಾರ್ ಇಟ್ಟು ನೀವು ಇದನ್ನ ಹಾಕಿ ಚಟ್ನಿ ಮಾಡ್ಬೇಕಾದ್ರೆ ಬಟನ್ ಹಾಕ್ರಿ, ಬರ್ತೈತಿ. ಆ ಚಟ್ನಿ ತಿಂದು ಬೆಳಿಗ್ಗೆ ನಮ್ದು ಪಡ್ರ ಅಂತ ಸೇಮ್ ಸೌಂಡ್. ಎಲ್ಲೆಲ್ಲಿ ಪರ್ಕ್ ಇರೋದಿಲ್ಲ. ಸುಟ್ಟ ಆಹಾರವನ್ನು ಊಟ ಮಾಡಿ ನಮ್ಮ ಆಯುಸ್ಸು ಕೂಡ ಅಷ್ಟ ಕಡಿಮೆ ಆಗತೈತ್ರಿ ಅಕ್ಕವ್ರ. ಇಷ್ಟ ಅಲ್ಲ, ಮಕ್ಕಳನ್ನು ಕೂಡ ಎಷ್ಟು ನಾವು ಅವಾಗ ನಮ್ಮ ತಾಯಂದ್ರು ಅಂಗಳದಾಗ ಎಂತ ಚಂದ ಮಕ್ಕಳನ್ನ ಆಡಾಕ್ ಬಿಡ್ತಿದ್ರು. ಮಕ್ಕಳು ಆಡಿ ಬರ್ಲಿ ಅಂತೇಳಿ ಮಣ್ಣಾಗ ಆಡಿದಂದ್ರೆ ಮಣ್ಣಿನ ಸತ್ವಾಂಶ ಮಕ್ಕಳಲ್ಲಿ ಹೋಯ್ತಂದ್ರ ಆ ಮಕ್ಕಳು ಕೂಡ ಅಷ್ಟು ಸದೃಢವಾಗಿರ್ತಿದ್ರು, ಬೆಳಿತಾರಂತ. ಈಗೇನ್ ಮಾಡ್ತಾರ, ಮಕ್ಕಳನ್ನ ಕೊನೆಯಾಗ ಬೆಳೆಸ್ತಾರ ಅವ್ರು. ಕಂಪೌಂಡ್ ಹೊರಗೆ ಹೋಗಂಗಿಲ್ಲ, ಮಕ್ಕಳು ಹಾಲು ಇಟ್ಬಿಟ್ಟಿರ್ತಾರೆ. ಅವಾಗ ಅಂಗಳದಾಗ ಆಡಿದ ಹುಡ್ರು ಏನದು ಬೇಲೇನು ಹುಡ್ರು ಬೆಳೆದು ಅಂತ, ಕೋಲೇನು ಕೊಳತು ಅಂತ ಹಿಂಗಾಕಿತ್ತು. ನಮ್ಮ ಮಾಮ ಹೇಳ್ತಿದ್ದು, ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ, ಬಂಗಾರದ ಮಾರಿ ತೊಳೆದೇನ, ಬಂಗಾರದ ಮಾರಿ ತೊಳೆದೇನ, ಸುವಮ್ಮ ಲಾಲಿ ಸುವಾಲೆ, ಸುವಮ್ಮ ಲಾಲಿ ಸುವಾಲೆ. ಇಷ್ಟು ಚಂದ ಹಾಡ್ತಿದ್ರು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದನ ತೆಂಗಿನಕಾಯಿ ತಿಳನೀರು ತಕೊಂಡು ನಿನ್ನ ಬಂಗಾರದಂತ ಮಾರಿ ತೊಳೆದೇನಂತ ನಮ್ಮ ತಾಯಿ ಅವಾಗ ಹೇಳಿದ್ರು. ಈಗಿನ ತಯಾರು ಹಾಡ್ತಾರೆ ಹೆಂಗ? ಆಡಿ ಬಾ ನನ್ನ ಕಂದ ಜೀನ್ಸ್ ಪ್ಯಾಂಟ್ ಹಾಕ್ಯಾನ,
ಆಡಿ ಬಾ ನನಕಂದ ಜೀನ್ಸ್ ಪ್ಯಾಂಟ್ ಹಾಕ್ಯಾನ ಹೊಲಸು ಮಾಡ್ಕೊಂಡು ಬಂದ್ವಿ ಅಂದ್ರ ಉಳಿಸಾಡಿ ಮೈ ಹುಳ ಬಡ್ದೇನ ಅನ್ನೋರು ನಾವಾಗಿರಿ ಮಕ್ಕಳನ್ನ ಬೆಳೆಸಾಕತ್ತೀವಿ. ಅವಾಗ ಏನೋ ಹಬ್ಬ ಹುಣ್ಣಿಮೆ ಏನಾದ್ರ ಬಂತಂದ್ರ ನಿನ್ನೆ ಮೊನ್ನೆ ಸಿಗಿವನಿ ಗೌರಿ ಹುಣ್ಣಿ ಐತಲ್ರಿ, ಗೌರಿ ಒಳಗ ಆರತಿ ಬೆಳಗ್ತಾರಲ್ರಿ, ಇಲ್ಲಿ ಮಾಡ್ತಾರಿ. ನಮ್ಮಲ್ಲಿ ಕೂಡ ಮಾಡ್ತಾರ, ಇಲ್ಲಿ ಮಾಡ್ತಾರ. ಆರತಿ ಬೆಳಬೇಕಾದ್ರೆ ಅವ ತಾಯಂದ್ರೆ ಎಷ್ಟು ಚಂದ ಸಂಪ್ರದಾಯ ಅಂತಂದ್ರ ಗಂಗಾಳದಾಗ ಆರತಿ ಇಟ್ಕೊಂಡು ಅದ್ರ ಮೇಲೆ ಒಂದು ಕಳಸ ಗಿಂಡಿ ಇಟ್ಕೊಂಡು ಹಣ್ಣಿ ಹೂವು ಹೊಣ್ಣಂಬ್ರಿ ಇಟ್ಕೊಂಡು ಕನಕದ ಬತ್ತಿ ಮಾಡ್ಕೊಂಡು ಅದಕ್ಕೆ ದೀಪ ಹಚ್ಕೊಂಡು ಹಾಡ್ಕೊಂತ ದೇವರ ಗುಡಿಗೆ ಲಕ್ಷ್ಮೀ ದೇವಿ ಗುಡಿಗೆ ಆರತಿ ಬೆಳಗಾಕ್ ಬರ್ತಿದ್ರು. ಯಾಕೆ ಬರ್ತಿದ್ರಿ? ಚಂದಗೆ ದಂಡಿ ಹೂವ ಮುಡ್ಕೊಂಡು ತಲೆ ತುಂಬ ಸೆರೆ ಹಾಕೊಂಡು ಎಷ್ಟು ಚಂದ ಬರ್ತಿದ್ರು ಅವಾಗಿನ ತಾಯಂದ್ರು. ಗೌರಿ ಗೌರಿ ಗಾನ ಗೌರಿ ಚಿತ್ರಗೊಂಬಂತ ಉದ್ರಗೊಂಬಂತ ಹೋಗಿ ಬಾ ಗೌರವ್ವ ಗೌರವ್ವ ಹೋಗಿ ಬಾ ಗೌರವ್ವ ಏಕದಾರತಿ ನಿನಗ ಕನಕದಾರತಿ ಏಕದಾರತಿ ನಿನಗ ಕನಕದಾರತಿ. ಎಷ್ಟು ಚಂದ ಹೆಣ್ಣು ಮಕ್ಕಳು ಹಾಡ್ಕೊಂತ ಹೋಗಿದ್ರು. ಹುಣ್ಣಿಮೆ ಬೆಳೆದಂಗ್ಳಿ ಬೆಳಕಿನಾಗ ಆರತಿ ಬೆಳಗ್ಗೆ ಬಂದು ರಾತ್ರಿ ಟೈಮ್ನಾಗ ಮನ್ಯಾಗ ಮಾಡಿದಂತ ಸಿಹಿಯಾದ ಅಡಿಗೆ ಊಟ ಮಾಡಿ ಹೆಣ್ಮಕ್ಳೆಲ್ಲ ಸೇರಿ ಒಂದ್ ಕಡೆ ಹೆಂಗ ಈ ಒಂದು ನಗರದ ಒಂದು ಕಾಲೋನಿ ಹೆಣ್ಣು ಮಕ್ಕಳ ತಾಯಂದ್ರೆ ಹೆಂಗ್ ಸೇರಿದ್ರೆ ಹಂಗ್ ಸೇರ್ಕೊಂಡು ಒಂದ್ ಕಡೆ ಸೇರ್ಕೊಂಡು ಕಾರ್ಯಕ್ರಮ ನೋಡಕತ್ತಿರ್ಲಿ, ಹಂಗ ಹೆಣ್ಣು ಮಕ್ಕಳು ಒಂದ್ ಕಡೆ ಸೇರ್ಕೊಂಡು ಸಕ್ಕ ಸರಿಗೆ ಕುಂಟೆ ಬಿಲ್ಲಿ ಆಟ ಆಡ್ತಿದ್ರು ತಾಯಿ. ಹೌದ್ರಿ. ಆಡ್ತಾ ಆಡ್ತಾ ನುಡಿಗಟ್ಟುಗಳನ್ನ ಹೇಳ್ತಿದ್ರು ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳೆಲ್ಲ ಎಂತ ಚಂದ ಹೇಳ್ತಿದ್ರು. ಅದ್ರ ಅಡ್ಡಗೋಡಿ ಮೇಲೆ ಗಿಡ್ಡ ಬಾಳಿ ಹಣ್ಣು ಯಾರು ನುಂಗ್ಯಾರ್ಯವ್ವ ಬಾವ್ ನುಂಗ್ಯಾನವ್ವ ಬಾವ್ ನೋಟ್ ಕಡಿಲಿ ನಮ್ಮಪ್ಪ ಸೆಟ್ಟಿ ಉಡ್ಯಾಗ ಪುಟಾಣಿ ಬಾನನ ಕಟಾಣಿ ಗಂಗಾದ ಗಾರಿಗೆ ಗಂಡ ಐತಿವರೆಗೆ ಬೇಕು ಬಂತು ಸೇದನ ಗಂಡ ಹಿಂಗ ಅಂತ ಹಿಂಗ ನುಡಿಗಟ್ಟುಗಳನ್ನ ಹೇಳ್ತಿದ್ರು. ಹಿಂಗ ನುಡಿಗಟ್ಟುಗಳು ಹೇಳ್ತಿದ್ರು. ಅಷ್ಟಲ್ಲ, ತಲೆ ಮೇಲೆ ಒಂದು ಗಡಿಗೆ ಇಟ್ಕೊಂಡು ಗಡಿಗೆ ಸುತ್ತಾರ ತೂತ ನಕ್ಕೊಂಡು ಅದ್ರಲ್ಲಿ ಒಂದು ದೀಪ ಇಟ್ಕೊಂಡು ತಾಯಂದ್ರ ಕೊಂಗಡ ಗಡಿ ಕಳ್ಸಾಕಂತ ಹೋಗಿದ್ರು. ನಮ್ ಕಡೆ ಹಂಗ ಹೋಗಿದ್ದಿಲ್ಲ, ಹಾಡ್ಕೊಂಡು ಹೋಗಿದ್ರು. ಎಂತ ಚಂದ ಒಬ್ರಿಂದ ಒಬ್ರು ಹೆಣ್ಮಕ್ಳು ಹಾಡ್ಕೊಂತ ಆ ಕಲ್ಲ ಈ ಕಲ್ಲ ಹಸರ ಹಳದಿಯ ಕಲ್ಲ ಹೆಸರಾದ ಕಲ್ಲ ಇಲ ಕಲ್ಲ ಕೊಲೆ ಹೆಸರಾದ ಕಲ್ಲ ಇಲ ಕಲ್ಲ ಕೊಲೆ ಹೆಸರಾದ ಕಲ್ಲ ಇಲ ಕಲ್ಲ ಮೂದಿರುವ ಮುತ್ತಿನ ಕಲ್ಲ ಮುದಗಲ್ಲ ಕೊಲೆ ಮುತ್ತಿನ ಕಲ್ಲ ಮುದಗಲ್ಲ ಕೊಲೆ. ನೋಡ್ರಿ ಎಷ್ಟು ಪ್ರಾಸಬದ್ಧವಾಗಿರ್ತದ ಹಾಡುವೆಲ್ಲ. ಯಾವ ಡಿಗ್ರಿ ಹೆಣ್ಮಗಳು ಮಾಡಿದ್ದಲ್ಲ ಈ ಹಾಡನ್ನ, ಅನಕ್ಷರತೆ ಹೆಣ್ಮಗಳು. ಆ ಕಲ್ಲ ಈ ಕಲ್ಲ ಹಸರ ಹಳದಿಯ ಕಲ್ಲ ಹೆಸರಾದ ಕಲ್ಲ ಇಲಕಲ್ಲ ಹೆಸರಾದ ಕಲ್ಲ ಇಲಕಲ್ಲ ಮುಂದಿನ ಕಲ್ಲ ಮುದಗಲ್ಲ ಮುತ್ತಿನ ಕಲ್ಲ ಮುದಗಲ್ಲ. ಮುಂದಿನ ದಿನಮಾನದಲ್ಲಿ ಕಲ್ಲಿಗೆ ಮುತ್ತಿನ ರೇಟ್ ಬರ್ತದೆ ಅಂತ ಅವಾಗ ತಾಯಂದ್ರ ಅವಾಗ ಹೇಳ್ಯಾರ, ಜನಪದದೊಳಗೆ ಹೇಳಿದ್ರು. ಮುಂದಿನ ಒಂದು ದಿನಮಾನದಲ್ಲಿ ಇಲಕಲ್ಲ ಕಲ್ಲ ಮುತ್ತಿನ ರೇಟ್ ಬರುತ್ತಾ ಅಂತೇಳಿ ಈಗ ರೇಟ್ ಬಂದೈತಿ. ನಿಮಗೆಲ್ಲ ಗೊತ್ತಿರ್ಬೋದು. ಮನಿಗೆ ಹೊಂದಿಸುವಂತ ಗ್ರಾಂಡೆಡ್ ಕಲ್ಲು ಏನಂತ ಅಂತೀವಲ್ಲ, ಮುತ್ತಿನ ರೇಟ್ ಬಂದೋಗೈತಿ. ಅಷ್ಟಲ್ಲ, ಅವಾಗ ಮದುವೆ ಶುಭ ಸಮಾರಂಭಗಳು ನಡೆದು ಅಂದ್ರೆ ಎಷ್ಟು ತಿಂಗಳಾಗಟ್ಲೆ ಸಡಗರ ಮಾಡ್ತಿದ್ರು ನಮ್ಮ ತಾಯಂದ್ರು. ತಿಂಗಳಾಗಟ್ಲೆ ಸೌರಿಸ್ತಿದ್ರಿ. ಮದುವೆ ಆಗ್ಬೇಕಾದ್ರ ಮನ್ಯಾಗ ಗುಡಿಸೋದು, ಆಮೇಲೆ ಕಾಳು ಹಸ ಮಾಡೋದು, ಎಲ್ಲ ಓಣಿ ಹೆಣ್ಮಕ್ಳು ಸೇರ್ಕೊಂಡು ಹಾಡೋದು, ಈ ರೀತಿ ಮನ್ಯಾಗ ಸಡಗರ ಸಂಭ್ರಮ ತುಂಬಿ ತುಳುಕುತ್ತಿತ್ತು ಅವಾಗ. ಈಗ ಮದುವೆ ಆಗಬೇಕಾದ್ರೆ ಎರಡು ಮಾಲಿ ಒಂದು ಸೈ ಎರಡು ಸೈ ಎರಡು ಮಾಲಿ ಎರಡು ಸೈ. ಮದುವೆ ಮುರುಗಡೆ ಆಗ್ಬೇಕಾದ್ರ ಎರಡು ಸೈ ಅಷ್ಟ. ಈ ಪರಿಸ್ಥಿತಿ ಬಂದೈತಿ. ಅವಾಗ ಮದುವೆ ಮಂಟಪದ ಕೂತ್ಕೊಂಡು ಎಂತ ಚಂದ ತಾಯಂದ್ರ ಸೋಬಾನ ಪದ ಹಾಡ್ತಿದ್ರು. ಸೋಬಾನ ಪದ ಹಾಡಕ್ ಎಲ್ಲಾರ ಹುಡುಕಾಕತ್ತಂತಂದು ಜ್ಯೋತಿ ನಗರದಾಗ ಯಾರ ಸೋಬಾನ ಪದ ಹಾಡೋರು ಅಂತ ಹುಡುಕಾಕತ್ತಿದ್ರಂತ. ನಮ್ಮ ಗೌಡ್ರ ಮಗನ ಮದುವೆ ನಡೆದಾಗ ಯಾರ ಹುಡುಕ ಹಾಡೋರ್ಲ ಅಂತೇಳಿ ರಾಜನ್ ಲಗ್ನ ನಡೆದಿತ್ತಂತ್ರಿ. ರಾಜನ್ ಅಂದ ಓಹೋ ಇಲ್ಲ ಇಲ್ಲ ಅವ್ರ ತಂದೆಯವ್ರು ಅವ್ರು ಹುಡುಕಾಕತ್ತಿದ್ರಂತ. ಸೋಬಾನ ಪದ ಹಾಡೋರು ಯಾರಿಲ್ಲ ಅಂತ ಅಂದಾಗ ಅಲ್ಲಿ ಅಮ್ಮ ಕುಂತಾಳು ಇರಮ್ಮ. ಅಮ್ಮನ ಹೆಸರು ಏನ್ರಿ ಅವ್ರದ? ಗೌರಮ್ಮ. ಗೌರಮ್ಮ ಬರಬರಿ ಆಯ್ತಲ್ಲ. ಗೌರಮ್ಮ ಬಾಳ ಚಂದ ಸೋಬಾನ ಪದ ಹಾಡ್ತಿದ್ಲಂತ್ರಿ. ಗೌರಮ್ಮ ಬಾಳ ಚಂದ ಸೋಬಾನ ಪದ ಹಾಡ್ತಿದ್ಲ ಅಂತೇಳಿ ಓಣೇನ್ ಹೆಣ್ಮಕ್ಳು ಜ್ಯೋತಿ ನಗರದ ಹೆಣ್ಮಕ್ಳು ಹಿರಿಯರೆಲ್ಲ ಕೂಡಿ ಆ ಹೆಣ್ಮಕ್ಳು ಕರಿ ಕಳಿಸಿದ್ರಂತ. ಗೌರಮ್ಮ ಗಂಡಗ ಅನ್ನಕ್ಕೆ ಒಲಿ ಮಗ ಅನ್ನಕ್ಕೆ ಇಟ್ಕೊಂಡು ಕೂತಿದ್ಲಂತ. ಈಗೊಂದ ಎಲ್ಲ ಸಿಲಿಂಡರ್ ಬಂದವ, ಅವಾಗೆಲ್ಲ ಸಿಲಿಂಡರ್ ಏನು ಇದ್ದಿಲ್ಲ, ಒಲಿ ಮೇಲೆ ಮಾಡ್ಬೇಕಿತ್ತು. ಹೌದು, ಒಲಿ ಮ್ಯಾಗ ಅನ್ನ ಕಿಟ್ಕೊಂಡ್ ಕೂತಿದ್ಲಂತ. ಯವ್ವ ಇಲ್ಲಿ ಒಲಿ ಮ್ಯಾಗ ಅನ್ನ ಮಾಡ್ಕೊಂತ ಕುಂತಿದ್ಯಾ ಅಲ್ಲೇ ಸೋಬಾನ ಪದ ಹಾಡಾರಲ್ಲ ಅಂತೇಳಿ ಓಣೇನ್ ಹೆಣ್ಮಕ್ಳು ಬಂದವ್ರ ಗೌರಮ್ಮನ ರಟ್ಟೆ ಕೈ ಹಾಕಿ ದರ ಎಳ್ಕೊಂಬಂದ್ ಮದುವೆ ಮಂಟಪದ ಕುಂದಿರ್ಸಿದ್ರ. ಅವಾಗಿನ ಹೆಣ್ಮಕ್ಳು ಎಷ್ಟು ಜಾಣ್ರ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನನ್ನ ಒಲಿ ಮ್ಯಾಗ ಅನ್ನಕ್ಕಿಟ್ಟು ಬಂದಿನಿ, ಹೊತ್ತಿತ್ತಂದ್ರೆ ನಾನು ಗಂಡು ಉಣ್ಣಾಕ್ ಬರೋದಿಲ್ಲ, ಏನ್ ಮಾಡ್ಬೇಕಂತ ಹೇಳಿ ಜೋರದನಿ ತೆಗೆದು ಸೋಬಾನ್ ಪದೊಳಗೆ ಗಂಡಿಗೆ ಹೇಳ್ತಾಳ. ಹೆಂಗ್ ಹೇಳ್ತಾಳ? ಅಡಿಗೆಯ ಮನಿಯಾಗ ಅನ್ನಕ್ಕ ಇಟ್ಟೇನ ಹೋಗಿ ನೋಡ, 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 ಹೋಗಿ ನೋಡ
ಇಷ್ಟ ಅನ್ನೋದು ಅಟ ತಡ ಗೌರಮ್ಮನ ಗಂಡ ಲಕ್ಷ್ಮೀದೇವಿ ಗುಡಿಯಾಗ ಚುಟ್ಟ ಸೇದ್ಕೊಂತ ಕೂತಿದ್ನಂತ. ಹಾ. ತಕ್ಕನೆ ಹೆಸರತ್ತ ಅಲ್ಲೇ ನಾನು ಹೆಂಡತಿ ಒಲಿ ಮಗ ಅನ್ನ ಕೆಟ್ಟ ಬಂದಾಳ, ಹೊತ್ತಿತ್ತಂದ್ರೆ ಉಣ್ಣಾಕ್ ಬರಲ್ಲ ಅಂತೇಳಿ ಸೋಬಾನ್ ಪದ್ದಾಗ ಹಾಡ್ಯಾಳ ಅಂತೇಳಿ ಎಚ್ಚರಿಸ್ಯಾಳ ಅಂತೇಳಿ ಗೌರಮ್ಮನ ಗಂಡ ಓಡೋಡಿ ಮನಿಗೆ ಹೋದಂತ. ಮನಿಗೆ ಹೋಗಿ ಒಲಿ ಮಗ ಅನ್ನ ನೋಡಿದ ತಾನು ಹೊತ್ತಾಕತ್ತಿತ್ತಂತ. ಅನ್ನಕ್ಕೆ ನೀರ್ ಹಾಕಿ ಉರಿ ಹೆಚ್ಚಿ ಕತ್ತ 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 ಅನ್ನ ಕುದಿಸಿದಂತ. ಗೌರಮ್ಮನ ಗಂಡ ಹಾ ಕುದಿಸಿಗೆ ಅನ್ನದ ದಬರಿ ಕೆಳಗಿಳಿವಿ. ಹೊರಗೆ ಬಂದು ಹೆಂಡತಿ ನಾ ಅನ್ನ ಮಾಡಿ ಬಂದಿ, ನೀ ಸೋಬಾನ ಪದ ಹಾಡಂತ ಹೆಂಡತಿಗೆ ಹೆಂಗ್ ಹೇಳ್ಬೇಕು? ಅದ ರಾಜನ ಮದುವೆ ಗುಗ್ಗುಳು ಬರಕತ್ತಿತ್ತಂತ. ಆ ಗುಗ್ಗುಳದಾಗ ಹೋದ ಟನ್ನ ನಚ್ಚಿದಂತ ಗೌರಮ್ಮನ ಗಂಡ. ಆವಿರ ಆ ಸರ್ಪ ಆವಿರ ಆ ರುದ್ರ, ನೀ ಹೇಳಿದ ಪ್ರಕಾರ ಅಡಿಗೆ ಮನೆಗೆ ಹೋದೆ, ಅನ್ನ ನೋಡದೆ, ಅನ್ನ ಹೊತ್ತಾಕತ್ತಿತ್ತು, ನೀರ್ ಹಾಕಿದೆ, ಕಥ ಕಥ ಕುದಿಸಿದೆ, ಕೆಳಗಿಳಿಯಿಂದ ಕಾಳಿಂಗ ಹಿಂಗ ಹೆಂಡತಿ ವಿಷಯ ಗಂಡ ಗೊತ್ತಕ್ಕಿತ್ತಂತ, ಗಂಡನ ವಿಷಯ ಹೆಂಡತಿ ಗೊತ್ತಕ್ಕಿತ್ತಂತ. ಇಂಥ ಜನಪದಗಳನ್ನ ಸೋಬಾನ ಪದಗಳನ್ನ ಕಟ್ಟಿ ಹಾಡಿದಂತ ತಾಯಂದ್ರ ಸಹಿತ ಇಲ್ಲೇ ಅದಾರ. ಇವೆಲ್ಲ ಮಾಯಾಗಿ ಹೊಂಟವ. ಯಾಕಂದ್ರೆ ಇವತ್ತು ಹಾಸ್ಯಗಳು ಸಾಕಷ್ಟು, ಮನ್ಯಾಗ ಹಾಸ್ಯದವ, ಸಾಲ್ಯಾಗ ಹಾಸ್ಯದವ, ಎಲ್ಲಿ ನೋಡ್ತೀರಿ ಹಾಸ್ಯದ ಹೊನಲು ಸಿಗುತ್ತವಂತೆ. ಜನಪದದಲ್ಲಿ ಅನೇಕ ಪ್ರಕಾರಗಳ ಹಾಸ್ಯ ಸಿಗುತ್ತವ, ಅವ್ನು ಹೇಳ್ಕೊತವ್ರು ಸಾಕಷ್ಟು ಅಂತ ಹೇಳ್ತಾ, ಅದಕ್ಕೆ ಕಾಲ ಬದಲಾಗಿಲ್ಲ, ಕಾಲದಲ್ಲಿ ನಡೀತಕ್ಕಂಥವ್ರು ನಾವು ಬದಲಾಕತ್ತೀವಿ.